ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಲೆಬೇಳೆಯ ಮಸಾಲ ವಡೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲ ವಡೆ ಮಾಡೋದಂತೂ ತುಂಬಾನೇ ಈಸಿ ಇರುತ್ತೆ, ಜೊತೆಗೆ ಅಷ್ಟೇನೆ ರುಚಿಯಾಗಿರುತ್ತೆ, ಹಾಗೆಯೇ ಅಷ್ಟೇನೆ ಕ್ರಂಚಿಯಾಗಿರುತ್ತೆ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನ ಹಾಕಿ 4 ಗಂಟೆ ಟೈಮ್ ಇದನ್ನ ನೆನೆಸ್ಕೊಂಡಿದ್ದೀನಿ. ನೋಡಿ, ಇವಾಗ ಕಡಲೆಬೇಳೆ ತುಂಬಾನೇ ಚೆನ್ನಾಗಿ ನೆಂದಿದೆ. ಇವಾಗ ಇದರಲ್ಲಿರುವಂತ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಬಸ್ತಾಕ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ಟ್ರೈನರ್ಗೆ ಹಾಕಿದೆ, ಹಾಗಾಗಿ ಕಂಪ್ಲೀಟ್ ಆಗಿ ನೀರೆಲ್ಲವೂ ಕೂಡ ಸೋರಿದೆ. ಇವಾಗ ಇದನ್ನ ಸಪರೇಟ್ ಆಗಿ ನಾನು ತೆಗೆದಿಟ್ಬಿಟ್ಟು ಇಲ್ಲಿ ಮಸಾಲೆನ ರುಬ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ಮಸಾಲೆ ಐಟಮ್ಸ್ ಕೂಡ ಹಾಕೋಬೇಕಾಗುತ್ತೆ. ಅದು ಯಾವ್ಯಾವ್ದು ಅಂತ ನಾನು ಇವಾಗ ಹೇಳ್ತೀನಿ. ಒಂದು 5ರಿಂದ 6 ಹಸಿರು ಮೆಣಸಿನಕಾಯಿ, ಹಾಗೇನೆ 1 ಗೆಡ್ಡೆ ಆಗುವಷ್ಟು ಬಿಡಿಸಿರುವಂತ ಬೆಳ್ಳುಳ್ಳಿ, ಹಾಗೇನೆ ಸ್ವಲ್ಪ ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಒಂದು 3ರಿಂದ 4 ಲವಂಗ, ಜೊತೆಗೆ ಸ್ವಲ್ಪ ಶುಂಠಿ ತುರಿದಿರೋದಾದ್ರೂ ಹಾಕೋಬಹುದು, ಹಾಗೇನೆ ಪೀಸ್ ಆದ್ರೂ ಕೂಡ ಹಾಕೋಬಹುದು. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಕೂಡ ಹಾಕಿ ನಾವು ಇದನ್ನ ಕೋರ್ಸ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಹಾಗೇನೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಡೆನ ಮಾಡುವಾಗ ಯಾವುದೇ ಕಾರಣದಿಂದಲೂ ಕೂಡ ನೀರನ್ನು ಹಾಕೋ ಹಾಗಿಲ್ಲ. ನೋಡಿ, ಇವಾಗ ಅದೆಷ್ಟನ್ನು ಕೂಡ ಸಪರೇಟ್ ಆಗಿ ನಾವು ರುಬ್ಬಿದಾದ್ಮೇಲೆ ಇಲ್ಲಿ ಕಾಳು ಬಸ್ತಿಟ್ಟಿದ್ವಲ್ಲ, ಅದರಲ್ಲಿ 1 ಹಿಡಿ ಆಗುವಷ್ಟು ಕಡಲೆಬೇಳೆನ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿರೋಂಥ ಕಡಲೆಬೇಳೆ ಇದೆಯಲ್ಲ, ಅದನ್ನ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೋ ಅದ್ರೊಳಗಡೆ ಬ್ಯಾಚ್ ವೈಸ್ ಹಾಕಿ ನಾವು ಇದನ್ನ ರುಬ್ಕೋಬೇಕಾಗುತ್ತೆ. ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಒಂದೇ ಸಲ ಹಾಕಿದ್ರೆ ಕೆಳಗಡೆ ಎಲ್ಲ ನೈಸಾಗಿ ನುರಿದಿರುತ್ತೆ, ಮೇಲ್ಗಡೆ ಎಲ್ಲ ಕಡಲೆಬೇಳೆ ಹಾಗೆ ಇರುತ್ತೆ. ಹಾಗಾಗಿ 1-2 ಬ್ಯಾಚ್ ಅಲ್ಲಿ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಯಾವುದೇ ಕಾರಣದಿಂದಲೂ ಕೂಡ ಒಂದೇ ಒಂದು ಡ್ರಾಪ್ ಕೂಡ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ. ಒಡೆ ಹಿಟ್ಟು ತೆಳುವಾದ್ರೆ ನಮಗೆ ಬಿಡೋದಕ್ಕೂ ಕಷ್ಟ ಆಗುತ್ತೆ, ಹಾಗೇನೆ ಅಷ್ಟು ಕ್ರಿಸ್ಪ್ ಆಗು ಕೂಡ ಬರಲ್ಲ ಒಡೆ. ನೋಡಿ, ಇವಾಗ 2 ಬ್ಯಾಚ್ ಅಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಒಂದರಲ್ಲಿ ಮಸಾಲೆ ಇತ್ತಲ್ಲ, ಹಾಗಾಗಿ ಅದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಹಾಗೇನೆ ಕಡಲೆಬೇಳೆ ರುಬ್ಕೊಂಡಿರೋದ್ರಿಂದ ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ನೋಡಿ, ಒಡೆ ಹಿಟ್ಟು ಈ ಒಂದು ಹದದಲ್ಲೇ ಇರಬೇಕು. ಇದಕ್ಕೂ ಕೂಡ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಬಟ್ ತೆಳು ಅಂತೂ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಹಾಗೆಯೇ ಒಡೆ ಹಿಟ್ಟನ್ನ ರುಬ್ಬುವಾಗ ಆದಷ್ಟು ಕೂಡ ತರಿಯಾಗಿನೇ ರುಬ್ಕೋಬೇಕು. ನೈಸ್ ಆಗಿ ನಾವು ಅದನ್ನ ರುಬ್ಕೋಬಾರ್ದು. ಆದಷ್ಟು ಕೂಡ ಕೋರ್ಸ್ ಆಗಿ ರುಬ್ದಷ್ಟು ಕೂಡ ತುಂಬಾನೇ ಕ್ರಿಸ್ಪ್ ಆಗಿ ಬರ್ತವೆ. ನೆಕ್ಸ್ಟ್ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ 1 ಹಿಡಿ ಆಗುವಷ್ಟು ಕಡಲೆಬೇಳೆ, ಅದು ಹಾಗೇನೆ 1 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಾಗೇನೆ 1 ಕಪ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಫ್ರೆಶ್ ಆಗಿರುವಂತ ಸ್ವಲ್ಪ ಕರ್ಬೇವು ಸೊಪ್ಪು, ಉಪ್ಪು, ಇದಿಷ್ಟನ್ನು ಕೂಡ ಹಾಕಿ ನಾವಿಲ್ಲಿ ಯಾವುದೇ ನೀರನ್ನ ಹಾಕ್ತೇನೆ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಮಿಕ್ಸ್ ಮಾಡಿದಾದ್ಮೇಲೆ ತಕ್ಷಣನೇ ನಾವು ವಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಒಡೆ ಹಿಟ್ಟಿಗೆ ಈರುಳ್ಳಿನ ಸೇರಿಸಿದ ಮೇಲೆ ತಕ್ಷಣನೇ ನಾವು ಮಿಕ್ಸ್ ಮಾಡಿಬಿಟ್ಟು ಒಡೆನ ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಹೊತ್ತು ಇಟ್ಟಷ್ಟು ಕೂಡ ಈರುಳ್ಳಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಒಡೆ ಹಿಟ್ಟು ತೆಳುವಾಗ್ಬಿಡುತ್ತೆ. ಹಾಗಾಗಿ ನಾವು ಈರುಳ್ಳಿನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಡೆಗಳನ್ನ ಬಿಟ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಹದದಲ್ಲಿ ಇದ್ರೆ ಸಾಕು. ಇವಾಗ ಒಡೆ ಮಾಡೋದಕ್ಕೆ ರೆಡಿ ಇದೆ. ನೆಕ್ಸ್ಟ್ ಒಂದು ಬೌಲ್ನಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ನೀರನ್ನ ಡಿಪ್ ಮಾಡಿಕೊಂಡು ನಾವು ಒಡೆಗಳನ್ನ ತಟ್ಕೋಬೇಕಾಗುತ್ತೆ. ಒಡೆನ ಕೈನಲ್ಲೂ ಕೂಡ ತಟ್ಟಿ ಬಿಡಬಹುದು. ಕೈನಲ್ಲಿ ತಟ್ಟಿ ಬಿಡೋದು ಕಷ್ಟ ಅನ್ನೋರು ಒಂದು ಅಗಲವಾಗಿರುವಂತಹ ಒಂದು ಲೋಟನ ತಗೊಂಡು ಅದಕ್ಕೆ ಒಂದು ಒದ್ದೆ ಬಟ್ಟೆನ ಸೀಲ್ ಮಾಡಿಕೊಂಡು ಈ ತರ ಒಡೆ ಹಿಟ್ಟನ್ನ ತಗೊಂಡು ಈ ತರ ಕೂಡ ಸ್ಪ್ರೆಡ್ ಮಾಡಿ ನಾವು ಬಿಡಬಹುದು. ಇದು ತುಂಬಾನೇ ಈಸಿ ಮೆಥಡ್. ಅಮ್ಮ ಎಲ್ಲ ಇದೇ ತರ ಮಾಡ್ತಿದ್ರು, ಹಾಗೇನೆ ತುಂಬಾ ಈಸಿ ಕೂಡ ಇತ್ತು. ಹಾಗಾಗಿ ನಾನು ಇದೇ ಒಂದು ಮೆಥಡ್ ಅಲ್ಲಿ ನಾನು ಒಡೆಗಳನ್ನ ಮಾಡ್ಕೊಂಡೆ. ಆದ್ರೆ ಆದಷ್ಟು ಕೂಡ ತೆಳುವಾಗಿ ನಾವು ಒಡೆಗಳನ್ನ ಮಾಡ್ಕೊಂಡಷ್ಟು ಕೂಡ ತುಂಬಾನೇ ಕ್ರಿಸ್ಪ್ ಆಗಿ ಬರ್ತವೆ, ಮತ್ತೆ ಬೇಯೋದು ಕೂಡ ತುಂಬಾನೇ ಬೇಗ ಬೇಯ್ತವೆ. ಅಥವಾ ನೀವು ಕೈಯಿಂದ ತಟ್ಟಿ ಬಿಡ್ತೀನಿ ಅಂದ್ರೂ ಕೂಡ ಕೈಗೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ಒಡೆನ ತಟ್ಟಿ ತೆಳುವಾಗಿ ಒಡೆನ ತಟ್ಟಿ ನೀವು ಬಿಡಬಹುದು. ಈ ಕಡೆ ಎಣ್ಣೆ ಕೂಡ ಮೀಡಿಯಂ ಹದದಲ್ಲಿ ಕಾಯ್ದಿದೆ. ಇವಾಗ ನಾನಿಲ್ಲಿ ಅವಾಗವಾಗ್ಲೇನೆ ಒಡೆಗಳನ್ನ ತಟ್ಟಿ ಬಿಡ್ತಾ ಇದ್ದೀನಿ. ಒಡೆನ ಒಂದೇ ಸಲ ತಟ್ಟಿ ಇಟ್ಕೊಳ್ಳಿಕ್ ಹೋಗ್ಬಾರ್ದು. ಅವಾಗವಾಗ್ಲೇನೆ ಒಡೆಗಳನ್ನ ತಟ್ಟಿ ನಾವು ಎಣ್ಣೆನಲ್ಲಿ ಕರಿಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಆದಷ್ಟು ಕೂಡ ಎಣ್ಣೆನ ಮೀಡಿಯಂ ಹದದಲ್ಲೇ ಕಾಯಿಸ್ಕೋಬೇಕು. ಜೊತೆಗೆ ಫ್ಲೇಮ್ನು ಕೂಡ ಮೀಡಿಯಂ ಹದದಲ್ಲಿ ಇಟ್ಕೊಂಡೇನೆ ನಾವು ಒಡೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಕೊಟ್ಕೊಂಡು ಒಡೆಗಳನ್ನ ಬೇಯಿಸ್ತೀವಿ ಅಂತ ಹೋದ್ರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಒಡೆ ಬೆಂದಿರಲ್ಲ. ಹಾಗಾಗಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ನಾವು ಒಡೆಗಳನ್ನ ಬೇಯಿಸಿ ತೆಗಿಬೇಕಾಗುತ್ತೆ. ಈ ತರ ಒಡೆಗಳನ್ನ ಬೇಯಿಸ್ತಾ ಹೋದಂತೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೇನೆ ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ನಾವು ಎಣ್ಣೆಯಿಂದ ಒಡೆಗಳನ್ನ ತೆಗಿಬೇಕಾಗುತ್ತೆ. ತುಂಬಾನೇ ಕ್ರಿಸ್ಪಿ ಆಗಿರ್ತವೆ.
ಸೆಕೆಂಡ್ ಬ್ಯಾಚನ್ನು ಕೂಡ ಸೇಮ್ ಅದೇ ಒಂದು ವಿಧಾನದಲ್ಲಿ ನಾನಿಲ್ಲಿ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣನೇ ನಾವು ಎಣ್ಣೆಯಿಂದ ತೆಗಿಬೇಕಾಗುತ್ತೆ. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.